ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ರುಚಿಯಾದ ಬಾದುಷಾನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರೋವಂಥ ಈಸಿಯಾಗಿರೋವಂಥ ಒಂದು ಬಾದುಷಾ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈ ಒಂದು ಬಾದುಷಾನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಮನೆಯಲ್ಲಿ ಸಿಗುವಂತಹ ಗಟ್ಟಿ ಮೊಸರಾದರೂ ಓಕೆ ಅಥವಾ ಹುಳಿ ಮೊಸರಿದ್ರೂ ಓಕೆ. ಸೊ ಅರ್ಧ ಕಪ್ ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಪಿಂಚಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಸ್ವಲ್ಪ ಜಾಸ್ತಿನೇ ಬೇಕು ಅಂದರೂ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು, ಬಟ್ ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ಸೊ ನಾನು ಒಂದು ಪಿಂಚಷ್ಟು ಹಾಕಿದ್ದೀನಿ. ಇದ್ರೆ ಉಪಯೋಗಿಸಿ ಬೇಕಿಂಗ್ ಪೌಡರ್, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಬೇಕಿಂಗ್ ಪೌಡರ್ ಅಂದರೆ ನಾವು ಕೇಕಿಗೆ ಉಪಯೋಗಿಸುವಂತಹ ಒಂದು ಪೌಡರ್ ಇದು. ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ. ಸೊ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ 1.5 ಕಪ್ ಆಗುವಷ್ಟು ನೋಡ್ಬೋದು ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಗೋಧಿ ಹಿಟ್ಟು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಆಟ ಬರುತ್ತಲ್ಲ ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು. ಈಗ ಬಿಸಿ ಬೆಣ್ಣೆಯನ್ನು ಕಾಯಿಸಿ ನಾನು ಸುಮಾರು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಮೊಸರು ಹಾಕಿದ್ದೀವಿ, ಸೊ ಅದಕ್ಕೆ ಎಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಂಡಿದ್ದೀವಿ. ಎಣ್ಣೆ ಅಥವಾ ಬೆಣ್ಣೆ. ಓಕೆ, ಸೊ ನಾನು ಇಲ್ಲಿ ಹಾಕಿರೋದು ಬೆಣ್ಣೆ. ನಿಮಗೆ ಬೇಕು ಅಂದರೆ ನೀವು ಎಣ್ಣೆ ಕೂಡ ಅಡುಗೆ ಎಣ್ಣೆ ಉಪಯೋಗಿಸ್ತೀರಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ. ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿಲ್ಲ ಫಸ್ಟ್, ಈಗ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಹಿಟ್ಟು ಸ್ವಲ್ಪ ಟೈಟೇ ಇರಬೇಕು ನಮಗೆ, ಜಾಸ್ತಿ ತೆಳ್ಳಗಿರಬಾರ್ದು. ಜಾಸ್ತಿ ತೆಳ್ಳಗಾದರೆ ಅದು ಚೆನ್ನಾಗಿ ಬರೋದಿಲ್ಲ ಬಾದುಷಾ, ಚಪಾತಿ ಥರ ಹಾಗೆ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಟ್ ಇರಲಿ, ಆದರೆ ಜಾಸ್ತಿ ನಾದಕ್ಕೆ ಹೋಗಬಾರ್ದು ಹಿಟ್ಟನ್ನು ನಾವು. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಿಡಿಯೋ ಪೂರ್ತಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಹಿಟ್ಟು ಕಲಸಿದ್ದಾಗಿದೆ ನೋಡಿ, ಈ ರೀತಿಯಾಗಿ ಕಲಸಿದ್ದೀನಿ ನೋಡಿ, ಎಷ್ಟು ಟೈಟಾಗಿದೆ ಅಂತ. ಇಷ್ಟು ಟೈಟ್ ಇರಬೇಕು. ಓಕೆ, ಹೀಗಿದ್ದರೆ ಸಾಕು. ಈಗ ನಾವು ಇದನ್ನು ಸ್ವಲ್ಪ ಕೈಗೆ ನಾನು ಒಂದು ಎಣ್ಣೆಯನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡು ಮತ್ತೆ ಅದನ್ನು ಹಚ್ಚಿ ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಚಿ ಸುಮಾರು, ಈಗ ಬೇರೆ ನಮಗೆ ಕೆಲಸ ಇರುತ್ತೆ ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋದು. ಸುಮಾರು ಒಂದು 2 ರಿಂದ 3 ನಿಮಿಷದವರೆಗೂ ಹಾಗೆ ಇದನ್ನು ನಾನು ಬಿಟ್ಟಿದ್ದೀನಿ. ಟೈಮ್ ಇದ್ದರೆ ಒಂದು 5 ನಿಮಿಷ ಕೂಡ ಬಿಡ್ಬೋದು, ಏನು ತೊಂದರೆ ಇಲ್ಲ. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೆಲವರೆಲ್ಲ ಹೇಳ್ತಾರೆ, ಸೊ 1 ಕಪ್ ಸಕ್ಕರೆ ಹಾಕಿದ್ರೆ ಅರ್ಧ ಕಪ್ ನೀರನ್ನು ಹಾಕ್ಕೊಳ್ಬೇಕು ಅಂತ. ಆದರೆ ಪಾಕ ನಮಗೆ ಚೆನ್ನಾಗಿ ಅದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾಗ ಅದರಲ್ಲಿ ಒಂದು ಬಬಲ್ಸ್ ಬರ್ತಾ ಇರುತ್ತೆ, ವೈಟ್ ಬಬಲ್ಸ್. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಈ ಪಾಕ ಆಗೋದಕ್ಕೆ ನಾನು ಇದನ್ನು ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಫಸ್ಟಿಗೆ ಕರಗಿದ ನಂತರ ಅದನ್ನು ಚೆನ್ನಾಗಿ ನಾವು ಕುದಿಸಿರೆ ಅದರಲ್ಲಿ ಒಂದು ಬಬಲ್ಸ್ ಥರ ಬರ್ತಾ ಇರುತ್ತೆ. ಒಂದೆಳೆ ಪಾಕ ಬರಬೇಕು ನಮಗೆ. ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಒಂದೆಳೆ ಪಾಕ ನಮಗೆ ಬೇಗ ಬರುತ್ತೆ, ಮತ್ತು ಪಾಕ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಅರ್ಧ ಕಪ್ ಹಾಕಿದ್ರೆ ಕೆಲವೊಂದು ಸಲ ಸಕ್ಕರೆನೇ ನೀಟಾಗಿ ಕರಗಿರಲ್ಲ. ಒಂದೆಳೆ ಪಾಕ ನಮಗೆ ರೆಡಿ ಅದು ಬಂದುಬಿಡುತ್ತೆ. ಬಟ್ ಏನಾಗುತ್ತೆ ಒಂದೊಂದು ಸಲ ಅಂತ ಅಂದರೆ ಅದರಲ್ಲಿ ಹಾಕೋ ಸ್ವೀಟ್ಸು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಏಕೆ ಅಂತಂದರೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ತೀರಾ ಅಂತಂದರೆ ಕೆಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಪಾಕ ಮಾಡಬೇಕಾದ್ರೆ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ, ಮತ್ತು ನಾವು
ಒಂದು 8ರಿಂದ 10 ದಿನದವರೆಗೂ ಕೂಡ ಈ ಒಂದು ರೆಸಿಪಿನ ನಾವು ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ ಅಲ್ದಲೇ ಆಚೆ ಇಟ್ಟು ಕೂಡ ತಿನ್ಬೋದು. ಫ್ರಿಡ್ಜ್ ಇಟ್ಕೊಂಡು ತಿಂತೀವಿ ಅಂದರೆ ಸುಮಾರು 1 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಈಗ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಪಾಕ ಎಷ್ಟೋ ಅರ್ಧ ಆಗಿದೆ ಅಲ್ವಾ. 1 ಕಪ್ ನೀರು ಹಾಕ್ಕೊಂಡಿದ್ವಿ, ಅರ್ಧ ಆಗಿದೆ. ಸಕ್ಕರೆ ಎಲ್ಲ ಕರಗಿ ಎಷ್ಟು ತಿಕ್ಕಾಗಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ಲ. ಸೊ ಈ ರೀತಿ ಪಾಕ ರೆಡಿ ಮಾಡಿ ಇಟ್ಕೋಬೇಕು. ಬೇಕು ಅಂದರೆ ಫುಡ್ ಕಲರ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಫುಡ್ ಕಲರ್ ಯಾವುದನ್ನು ಕೂಡ ಹಾಕ್ಕೊಳ್ತಾ ಇಲ್ಲ. ಈಗ ಪಾಕ ರೆಡಿಯಾಗಿದೆ, ಒಂದು ಸೈಡ್ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಹಿಟ್ಟನ್ನು ನೋಡ್ತಾ ಇದ್ದೀನಿ, ಹಿಟ್ಟು ಎಷ್ಟು ಟೈಟ್ ಇದೆ ಅಂತ. ಇಷ್ಟು ಟೈಟ್ ಇರಬೇಕು ಫ್ರೆಂಡ್ಸ್, ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬಾದುಷಾ ನಿಮಗೆ ಬರುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಸೊ ದಯವಿಟ್ಟು ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡಿ. ಎಷ್ಟು ಟೈಟ್ ಇದೆಯೋ ಅಷ್ಟು ಟೈಟ್ ಇದ್ದರೆ ಖಂಡಿತವಾಗ್ಲೂ ನಾನು ಮಾಡೋವಂಥ ರೀತಿಯಲ್ಲಿ ನೀವು ಅಡುಗೆಗಳನ್ನು ತಯಾರಿಸಿದ್ರೆ ತಪ್ಪದೆ ನಾನು ಹೇಗೆ ಮಾಡ್ತೀನೋ ಅದೇ ಥರ ಮನೆಯಲ್ಲಿ ಅಡುಗೆ ಬರುತ್ತೆ. ಓಕೆ, ಸೊ ಈಗ ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ತೊಗೊಂಡ ನಂತರ ನಾವು ಅದನ್ನು ಚಿಕ್ಕ ಚಿಕ್ಕ ಬಾಲ್ಸಾಗಿ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ನಾನು ಮಾಡ್ತಾ ಇರೋವಂಥದ್ದು ಮಿನಿ ಬಾದುಷಾ. ಸೊ ಬೇಕು ಅಂದರೆ ದೊಡ್ಡ ಗಾತ್ರದಲ್ಲೂ ಕೂಡ ಮಾಡ್ಕೋಬೋದು. ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು. ಜಾಸ್ತಿ ಸಣ್ಣನೂ ಅಲ್ಲ, ಹಾಗೆ ಜಾಸ್ತಿ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಮಾಡ್ತಿರುವಂಥ ಬಾದುಷಾ. ನೋಡ್ತಾ ಇದ್ದೀರಲ್ಲ, ಇಷ್ಟು ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೊ ಈಗ ಬಾದುಷಾನ ಮಾಡ್ಕೊಳ್ಳುವಂಥ ವಿಧಾನ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡೋಣ. ನಂತರ ಒಂದು ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳೋಣ ಎರಡೂ ಸೈಡಲ್ಲಿ. ಎರಡೂ ಸೈಡಿಂದ ನಾವು ಈ ರೀತಿ ಹೋಲ್ ಮಾಡ್ಕೋಬೇಕು. ನಾವು ವಡೆಗೆ ಮಾಡ್ಕೊಳ್ತೀವಲ್ಲ, ನಾವು ಉದ್ದಿನಬೇಳೆ ವಡೆ ಮಾಡಬೇಕಾದ್ರೆ ಮಾಡ್ಕೊಳ್ತೀವಲ್ಲ, ಸೊ ಆ ರೀತಿಯಾಗಿ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡ ನಂತರ ಮೇಯ್ನ್ ಪ್ರೊಸೀಜರ್ ಫ್ರೆಂಡ್ಸ್, ಖಂಡಿತವಾಗ್ಲೂ ಈ ಒಂದು ಟಿಪ್ಸನ್ನು ನಿಮಗೆ ಯಾರು ಕೂಡ ಶೇರ್ ಮಾಡಿರಲ್ಲ. ಸೊ ಈಗ ಎಣ್ಣೆ ಕಾದಿರಬಾರ್ದು. ನಾವು ಹಾಕಿರೋಂಥ ಒಂದು ಬಾದುಷಾ ಅದು ತಣ್ಣಗೆ ಇರಬೇಕು ಎಣ್ಣೆ. ಜಸ್ಟ್ ಅವಾಗಿನ್ನೂ ಎಣ್ಣೆ ನಾವು ಇಟ್ಟು ಸ್ಟವ್ನ ಆನ್ ಮಾಡಿರಬೇಕು. ಆ ಟೈಮಲ್ಲೇ ನಾವು ಬಾದುಷಾಗಳನ್ನು ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ನೋಡ್ತಾ ಇದ್ದೀರಲ್ಲ, ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡ್ತಾ ಇದ್ದೀರಲ್ಲ ನೀವು, ಎಲ್ಲೂ ಕೂಡ ಬಬಲ್ಸ್ ಬರ್ತಾ ಇಲ್ಲ. ಬಿಸಿ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಬಬಲ್ಸ್ ಬರುತ್ತೆ. ಆಗ ನಮಗೆ ಪರ್ಫೆಕ್ಟಾಗಿ ಬಾದುಷಾ ಕಲರ್ ಅಂತೂ ಬರೋದೇ ಇಲ್ಲ. ದಯವಿಟ್ಟು ನೀವೆಲ್ಲಾದರೂ ಕೂಡ ನೋಡಿರ್ತೀರ, ತಿಂದಿರ್ತೀರಲ್ಲ ಬಾದುಷಾ, ಇದ್ಯಾಕೆ ಈ ಕಲರು ನಾವು ಮಾಡಿದ್ರೆ ಬರೋದೇ ಇಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿದ್ದೀರಾ. ಹಾಗೆ ಸುಮಾರು ಜನ ಕಾಮೆಂಟ್ ಕೂಡ ಕಳಿಸಿದ್ದೀರಾ ನನಗೆ. ಸೊ ಹಾಗಾಗಿ ನಾನು ಬಾದುಷಾ ರೆಸಿಪಿ ಹೋದ್ಸಲ ನಾನು ಅದನ್ನು ಮೈದಾ ಹಿಟ್ಟಲ್ಲಿ ತಯಾರಿಸಿರೋವಂಥ ಬಾದುಷಾ ಇತ್ತಲ್ಲ, ಸೊ ಅದರಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಯಾರು ನೋಡಿಲ್ಲ ಅಂದರೆ ಖಂಡಿತ ಆ ಒಂದು ವಿಡಿಯೋನು ಕೂಡ ನೋಡಿ. ಏನು ಅಂತಂದರೆ ಕಲರ್ ಚೇಂಜ್ ಆಗಲ್ಲ. ಕಲರು ನಮಗೆ ಬಿಸಿ ಎಣ್ಣೆಯಲ್ಲಿ ಹಾಕಿದಾಗ ತಕ್ಷಣಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆದರೆ ಪರ್ಫೆಕ್ಟಾಗಿ ಬೆಂದಿರಲ್ಲ. ಅದೇ ಕಲರ್ ಬೇರೆ ಥರ ಬರುತ್ತೆ. ಬೋಂಡ ಬಜ್ಜಿ ಥರ ಕಲರ್ ಬರುತ್ತೆ. ನಮಗೆ ಬಾದುಷಾ ಕಲರ್ ಬರೋದಿಲ್ಲ. ನಾವು ಎಲ್ಲೋದ್ರೂ ಆಚೆ ಹೊಸ್ಮನೆಗಳಲ್ಲಿ ಹೋದಾಗ ಅಥವಾ ಮದುವೆಗಳಲ್ಲಿ ಸ್ವೀಟ್ಸು ನಾವು ತಿಂದಿರ್ತೀವಲ್ಲ ಬಾದುಷಾನ, ಆ ಕಲರು ನಮಗೆ ಖಂಡಿತವಾಗ್ಲೂ ಬಂದಿರಲ್ಲ. ಕಾರಣ ಏನು ಅಂತ ನಾವು ಕೂಡ ಸುಮಾರು ಸಲ ಅದನ್ನು ತಲೆ ಬಿಸಿ ಮಾಡ್ಕೊಂಡಿರ್ತೀವಲ್ವಾ. ಸೊ ಖಂಡಿತ ನಿಮಗೆ ಆ ಕಲರ್ ಬೇಕು ಅಂದರೆ ಬಿಸಿ ಎಣ್ಣೆಗೆ ಹಾಕಬೇಡಿ, ತಣ್ಣಗಿರಬೇಕು ಎಣ್ಣೆ. ಆಗ ಹಾಕಿ ನಂತರ ಕಲರ್ ತಾನಾಗಿಯೇ ಚೇಂಜ್ ಆಗ್ತಾ ಬರುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಈಗ ಆಗಿದೆ ಆಲ್ಮೋಸ್ಟ್ ಅಲ್ಲಿ 2 ಸೈಡ್ ಕೂಡ ಗೋಲ್ಡನ್ ಕಲರ್ ಬಂದಿದೆಯಲ್ಲ. ಈ ರೀತಿ ಬಂದರೆ ಸಾಕು. ಇವಾಗ ಇದನ್ನು ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಪಾಕ ನೋಡ್ತಾ ಇದ್ದೀರಲ್ಲ, ಪಾಕ ಸ್ವಲ್ಪ ಬಿಸಿ ಇರಬೇಕು. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ಬಿಸಿ ಅಲ್ಲ. ನಾವು ಕುದಿಸಿರೋವಂಥ ಪಾಕಕ್ಕೆ ಡೈರೆಕ್ಟ್ ಬಾದುಷಾನ ಹಾಕ್ಕೊಳ್ಳೋದಲ್ಲ, ಸ್ವಲ್ಪ ಬಿಸಿ. ನೋಡಿ ನಾನು ಮುಟ್ಟು ನೋಡ್ತಾ ಇದ್ದೀನಲ್ಲ, ಸೊ ಅಷ್ಟು ಬಿಸಿ ಇರಬೇಕು. ಅಷ್ಟು ಬಿಸಿ ಇದ್ದರೆ, ಉಗುರು ಬೆಚ್ಚಗಿದ್ರೆ ಸಾಕು ನಮಗೆ. ಆಗ ನಾವು ಈ ಒಂದು ಬಾದುಷಾಗಳನ್ನು ಅದರಲ್ಲಿ ಹಾಕ್ಕೊಳ್ಳೋಣ. ಆವಾಗ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬಾದುಷಾ ಬಿಸಿ ಇರುತ್ತೆ, ಪಾಕ ಸ್ವಲ್ಪ ತಣ್ಣಗಿರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಆಗ ನಮಗೆ ಪರ್ಫೆಕ್ಟಾಗಿ ಬಾದುಷಾ ರೆಡಿ ಆಗುತ್ತೆ. ಒಳಗೂ ಕೂಡ ಚೆನ್ನಾಗಿ ಪಾಕ ಇಳ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಮಗೆ ಬಾದುಷಾ ರೆಡಿ ಆಗ್ತಿದೆ. ಸೊ ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ರುಚಿಯಾದ ಬಾದುಷಾನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ. ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾದುಷಾಹಿ ರೆಸಿಪಿ ರೆಡಿಯಾಗಿದೆ, ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋಲಿ ಮುಗಿಸ್ತಿದ್ದೀನಿ. ಬಾಯ್.